ಬಾನು ಮುಸ್ತಾಕ್ ಅವರು ತಮ್ಮ ಆಕ್ಷೇಪ ಎತ್ತಿದವರು ಹೇಳುವುದು ಅದು ಧಾರ್ಮಿಕ ವಿಷಯ ಅಂತ. ಮುಖ್ಯವಾಗಿ ಗಮನಿಸಬೇಕಾದ್ದು ಯಾವುದು ಅಂತಂದ್ರೆ, ದಸರಾ ಎಂಬುದು ಒಂದು ಧಾರ್ಮಿಕವಾದ ಆಚರಣೆ ಅಲ್ಲ, ಅದು ನಾಡ ಹಬ್ಬ. ಆದ್ದರಿಂದ ಬಾನು ಮುಸ್ತಾಕ್ ಅವರು ತಮ್ಮ ಬರಹಗಳ ಮೂಲಕ ಅಲ್ಪಸಂಖ್ಯಾತ ಮಹಿಳೆಯ ಅನುಭವಗಳನ್ನ, ಲಿಂಗ ವ್ಯತ್ಯಾಸಗಳನ್ನ, ಅಲ್ಪಸಂಖ್ಯಾತರ ಮೇಲೆ ನಡೀತಿರುವಂಥ ದೌರ್ಜನ್ಯಗಳನ್ನು ಹೇಳಿದಾಗ ಅದು ಬರೀ ಅಲ್ಪಸಂಖ್ಯಾತರ ಧ್ವನಿಯಾಗಿರುವುದಿಲ್ಲ, ಎಲ್ಲ ಶೋಷಿತರ ಧ್ವನಿ ಕೂಡ ಆಗಿರ್ತದೆ. ಗರ್ಭಗುಡಿ ಒಳಗಡೆ ಹೋಗಿ ಪೂಜೆ ಮಾಡಿ ಅಂತ ಬಾನು ಮುಸ್ತಾಕರನ್ನು ಯಾರು ಕೇಳಿಲ್ಲ, ಕೇಳುವುದೂ ಇಲ್ಲ. ಆದರೆ ಹೊರಗಡೆ ಪಬ್ಲಿಕ್ ಸ್ಪೇಸಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಾಗ ಆ ದೇವಿ ಅಷ್ಟರ ಮಟ್ಟಿಗೆ ಸೆಕ್ಯುಲರ್ ಆಗಿರ್ತಾಳೆ. ಕೋಮುವಾದಿಗಳಿಗೆ ಇಂಥದನ್ನ ಎತ್ತಿ ಹಾಕದೇ ಇದ್ರೆ ಅವರೊಟ್ಟಿಗೆ ಜನವೂ ಇರುವುದಿಲ್ಲ, ಅವರ ಹೊಟ್ಟೆ ತುಂಬುವುದೂ ಇಲ್ಲ. ಹಾಗಾಗಿ ಅಥವಾ ಅವರಿಗೆ ಅಧಿಕಾರ ಸಿಕ್ಕುವುದೂ ಇಲ್ಲ. ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಅತ್ಯುತ್ತಮ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕನ್ನಡದ ಮೇಲೆ ವೈಯಕ್ತಿಕ ದಾಳಿ ನಡೆಸಲು ಶುರು ಮಾಡಿದ್ದಾರೆ. ಇದಕ್ಕೆ ಬಾನು ಮುಸ್ತಾಕ್ ಹೆದರುವುದಿಲ್ಲ ಎಂಬ ಅಂಶ ಒಂದೆಡೆಯಾದರೆ ಇದೊಂದು ಅನಗತ್ಯವಾದಂಥ ಘಟನೆ ಅಂತ ನನಗೆ ಅನ್ನಿಸ್ತದೆ. ಬಾನು ಮುಸ್ತಾಕ್ ಅವರು ಬೂಕರ್ ಪ್ರಶಸ್ತಿ ಪಡೆಯುವ ಮುನ್ನವೇ ಕನ್ನಡದ ಬಹಳ ಮಹತ್ವದ ಲೇಖಕರು ಎಂಬ ಮಾತನ್ನ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಜೊತೆ ಇರುವ ಅನೇಕರು ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳುತ್ತಾ ಬಂದಿದ್ದೇವೆ. 2017-18 ಬೆಂಗಳೂರಿನಲ್ಲಿ ಜನಸಾಹಿತ್ಯ ಸಮ್ಮೇಳನ ನಡೆದಾಗ ಆ ಜನಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ನಾವು ಕರೆದದ್ದು ಬಾನು ಮುಸ್ತಾಕನ್ನ. ಆಗ ಅವರಿಗಿನ್ನೂ ಬೂಕರ್ ಪ್ರಶಸ್ತಿ ಬಂದಿರಲಿಲ್ಲ. ಈ ಅಂಶ ಏನು ಹೇಳ್ತದೆ ಅಂತಂದ್ರೆ, ಅವರು ಕನ್ನಡದ ಬಹಳ ದೊಡ್ಡ ಲೇಖಕಿಗೆ ಆಗಿದ್ದರು ಎಂಬುದು. ಒಬ್ಬ ಲೇಖಕಿ ಸಾಮಾನ್ಯವಾಗಿ ತನ್ನ ಭಾಷೆಯಲ್ಲಿ ಬರೆಯುವಾಗ ಜಾತಿ ಮತಗಳ ಸಂಕೋಲೆಯನ್ನು ಮೀರಿಯೇ ಬರೀತಾರೆ. ಯಾಕಂದ್ರೆ ಸೃಜನಶೀಲ ಸಾಹಿತ್ಯಕ್ಕೆ ಯಾವುದೇ ಹಂಗು ಇರುವುದಿಲ್ಲ. ಆದ್ದರಿಂದ ಬಾನು ಮುಸ್ತಾಕ್ ಅವರು ತಮ್ಮ ಬರಹಗಳ ಮೂಲಕ ಅಲ್ಪಸಂಖ್ಯಾತ ಮಹಿಳೆಯ ಅನುಭವಗಳನ್ನ, ಲಿಂಗ ವ್ಯತ್ಯಾಸಗಳನ್ನ, ಅಲ್ಪಸಂಖ್ಯಾತರ ಮೇಲೆ ನಡೀತಿರುವಂಥ ದೌರ್ಜನ್ಯಗಳನ್ನು ಹೇಳಿದಾಗ ಅದು ಬರೀ ಅಲ್ಪಸಂಖ್ಯಾತರ ಧ್ವನಿಯಾಗಿರುವುದಿಲ್ಲ, ಎಲ್ಲ ಶೋಷಿತರ ಧ್ವನಿ ಕೂಡ ಆಗಿರ್ತದೆ. ಅವರನ್ನು ಕರ್ನಾಟಕ ಸರ್ಕಾರ ಸರಿಯಾಗಿಯೇ ಸಹಜವಾಗಿಯೇ ದಸರಾ ಉದ್ಘಾಟನೆ ಮಾಡಿ ಅಂತ ಹೇಳಿದ್ದಾರೆ.